ಇವತ್ತಿನ ಈ ವಿಡಿಯೋದಲ್ಲಿ KCET 2026 ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ಬಂದಿರುವಂತಹ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ನಡೆಯುತ್ತೆ, ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನು, ಫೀಸ್ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನು, ಜೊತೆಗೆ ನಿಮಗೆ ಒಂದು ಅಡ್ಮಿಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವಾಗ, ಅಡ್ಮಿಷನ್ ಕಾರ್ಡ್ ಅಲ್ಲ ಅಡ್ಮಿಟ್ ಕಾರ್ಡ್ ಆಲ್ ಟಿಕೆಟ್ ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಳೋದು, ಸೊ ಎಲ್ಲಾದ್ರ ಬಗ್ಗೆನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ಹೋಗಿ ಮಾಡಿಸ್ಬೇಕು ಏನು ಅಂತ ಹೇಳಿ ಕ್ಲಿಯರ್ ಕಟ್ ಐಡಿಯಾ ಆದ್ರೆ ನಿಮಗೆ ಸಿಗುತ್ತೆ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಅಂಡ್ ಜೊತೆಗೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಕಾಲೇಜಸ್ಗೆ ಯಾವ ರೀತಿ ಜಾಯಿನ್ ಆಗೋದು, ಕೌನ್ಸಿಲಿಂಗ್ ನಲ್ಲಿರುವಂತಹ ರೂಲ್ಸ್ ಏನು, ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು, ನಿಮ್ಮ ಒಂದು ಡ್ರೀಮ್ ಕಾಲೇಜಲ್ಲಿ ಯಾವ ರೀತಿ ಸೀಟ್ ಅನ್ನ ಪಡ್ಕೊಳ್ಳೋದು ಅಂತ ಹೇಳಿ ಸೊ ಎಲ್ಲಾದ್ರ ಬಗ್ಗೆನೂ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ಸ್ ಅನ್ನ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮ್ಗೆ KEA ವೆಬ್ಸೈಟ್ ಬಂದ್ರೆ ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ್ರೆ UGCET 2026 ಅಂತ ಒಂದು ಆಪ್ಷನ್ ಆದ್ರೆ ಕಾಣಿಸುತ್ತೆ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡೋದಾದ್ರೆ KEA ಅವ್ರು ಹೇಳಿದಂತೆನೆ UGCET 2026 ಆನ್ಲೈನ್ ಅರ್ಜಿ ಲಿಂಕ್ ಅಂತ ಹೇಳಿ 16ನೇ ತಾರೀಕು ಕೊಟ್ಟಿದ್ದಾರೆ. ಸೊ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಸ್ ಅನ್ನಾದ್ರೆ ಹಾಕ್ಬೋದು ಆಗಿರುತ್ತೆ KCET 2026 ಗೆ. ಸೊ ಈಗ ನೀವು ಅಪ್ಲಿಕೇಶನ್ ಹಾಕೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ಅಂದ್ರೆ, ಈಗ ನೀವು ಅಪ್ಲಿಕೇಶನ್ ಹಾಕ್ತೀರಾ, ಅಪ್ಲಿಕೇಶನ್ ಹಾಕಿದ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಒಂದು ಅಡ್ಮಿಟ್ ಕಾರ್ಡ್ ಅನ್ನ ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನೀವು ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಅವರು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿ ನಿಮ್ಗೆ ಒಂದು ಕೌನ್ಸಿಲಿಂಗ್ ಪ್ರೊಸೀಜರ್ ಅನ್ನಾದ್ರೆ ಸ್ಟಾರ್ಟ್ ಮಾಡ್ಕೋತಾರೆ. ನೀವು ಮಾಡುವಂತಹ ಆಪ್ಷನ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಆನ್ಲೈನ್ ಅರ್ಜಿ ಹಾಕೋದಕ್ಕೆ ಈಗಾಗಲೇ ಲಿಂಕ್ ಕೊಟ್ಟಿರುವಂತದ್ದು. ಅಂಡ್ ಜೊತೆಗೆ ಏನು ಅಂತ ಅಂದ್ರೆ, ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇರುತ್ತೆ. ಸೊ ಯಾವ ಕೋರ್ಸ್ನವ್ರು ಆಗ್ಬೇಕು ಅಂತ ಹೇಳ್ಬಿಟ್ಟು KCET ಅಂಡರ್ ಅಲ್ಲಿ ಬರುವಂತಹ ಎಲ್ಲಾ ಕೋರ್ಸ್ನವರು KCET ಅಪ್ಲಿಕೇಶನ್ಗೆ ಹಾಕಿ, ಜೊತೆಗೆ ಮೆಡಿಕಲ್ ಸ್ಟೂಡೆಂಟ್ಸ್ ನೀಟ್ ಅಂಡರ್ ಅಲ್ಲಿ ಬರುವಂತಹ ಕೋರ್ಸ್ನ ಸ್ಟೂಡೆಂಟ್ಸ್ ಸಹ ಒಂದು KCET ಅಪ್ಲಿಕೇಶನ್ ಆದ್ರೆ ಹಾಕಿ. ಯಾಕಂತ ಅಂದ್ರೆ ಅದು ನಿಮ್ಗೆ ಕೌನ್ಸಿಲಿಂಗ್ ಆದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲೆಲ್ಲಾನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ. ಓಕೆನಾ? ಸೊ ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಅಂತ ಕೊಟ್ಟು ಕೋರ್ಸ್ಗಳಿಗೆ ಜೊತೆಗೆ ಏನು ಅಂತ ಅಂದ್ರೆ, ಅರ್ಜಿ ಸಲ್ಲಿಸಲು ಏನೇನ್ ದಾಖಲಾತಿ ಬೇಕು ಅಂತ ಹೇಳಿದರೆ, ಜೊತೆಗೆ ನೀವು ಯಾವ್ದಾದ್ರು ಒಂದು ಕ್ಲೈಮ್ ಅನ್ನ ಮಾಡ್ಬೇಕು ಅಂತ ಅಂದ್ರೆ ರೂರಲ್ ಕೋಟಾ ಆಗ್ಲಿ, ಕನ್ನಡ ಮೀಡಿಯಂ ಕೋಟಾ ಆಗ್ಲಿ, ಈ ರೀತಿ ಏನೊಂದು ಕೋಟಾಸ್ ಅನ್ನ ಕ್ಲೈಮ್ ಮಾಡ್ತೀರಾ. ಜೊತೆಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಫಿಸಿಕಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ನೀವು ಅಪ್ಲಿಕೇಶನ್ ಹಾಕೋ ಟೈಮ್ ಅಲ್ಲಿ ನಿಮ್ದು ರಿಸರ್ವೇಶನ್ ಏನಿದೆ, ನೀವೇನೇನು ಕ್ಲೈಮ್ ಮಾಡ್ತಿದ್ದೀರಾ, ಆ ಎಲ್ಲಾದರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಆದ್ರೆ ಬೇಕಾಗುತ್ತೆ. ಸೊ ಅದನ್ನ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಪ್ಡೇಟ್ ಕೊಡುವಾಗ ಕೊಡ್ತೀನಿ ನೆಕ್ಸ್ಟ್. ಅಂಡ್ ಇಲ್ಲಿ ಜೊತೆಗೆ ಏನು ಅಂತ ಅಂದ್ರೆ, ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಅಂತ ಕೊಟ್ಟಿರುವಂತದ್ದು. ಓಕೆನಾ? ಸೊ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಅಂತ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ನೀವು ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕಿರ್ತೀರಾ ಕೆಲವೊಬ್ರು, ಅಂಡ್ ಈಗ ನೆಕ್ಸ್ಟ್ ಯಾರಾದ್ರೂ ಅಪ್ಲಿಕೇಶನ್ ಹಾಕ್ತೀರಾ, ನೀವೇನ್ ಮಾಡ್ತೀರಾ, ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ನೀವೇನಾದ್ರೂ ಎಲಿಜಿಬಲ್ ಇದ್ರೆ, ಈಗ 1 to 10 ಕನ್ನಡ ಮೀಡಿಯಂ ಸ್ಕೂಲ್ಸ್ ಅಲ್ಲಿ ನೀವೇನಾದ್ರೂ ಸ್ಟಡಿ ಮಾಡಿದ್ರೆ ನೀವು ಕನ್ನಡ ಮೀಡಿಯಂ ಕೋಟಾನ ಕ್ಲೈಮ್ ಮಾಡ್ತೀರಾ. ನಿಮಗೆ ಬಂದ್ಬಿಟ್ಟು ಸ್ವಲ್ಪ ರಿಸರ್ವೇಶನ್ ಆದ್ರೆ ಇರುತ್ತೆ. ಓಕೆನಾ? ಅಂಡ್ ಜೊತೆಗೆ ಏನು ಅಂತ ಅಂದ್ರೆ, ಇಲ್ಲಿ ರೂರಲ್ ಕೋಟಾ 1 to 10 ಏನಾದ್ರೂ ನೀವು ರೂರಲ್ ಕೋಟಾ, ರೂರಲ್ ವಿಲೇಜಸ್ ಅಲ್ಲಿ ಅಂತ ಹೇಳಿರ್ತವೆ. ಸೊ ಅಲ್ಲಿ ಸ್ಕೂಲ್ಸ್ ಇರ್ತವೆ. ಆ ಒಂದು ಸ್ಕೂಲ್ಸ್ ಅಲ್ಲಿ ಸ್ಟಡಿ ಮಾಡಿದ್ರೆ ನಿಮ್ಮ ಒಂದು ಸ್ಕೂಲ್ ಏನಾದ್ರೂ ರೂರಲ್ ಕೋಟಾಗ್ ಬಂದ್ರೆ 1 to 10 ವರೆಗೂ ನೀವು ಅಲ್ಲಿ ಬಂದ್ಬಿಟ್ಟು ರೂರಲ್ ಕೋಟಾಗಾದ್ರೆ ಎಲಿಜಿಬಲ್ ಇರ್ತೀರಾ. ಅವಾಗ ನೀವೇನ್ ಮಾಡ್ತೀರಾ, ಒಂದು ರೂರಲ್ ಕೋಟಾ ಆದ್ರೆ ಕ್ಲೈಮ್ ಮಾಡ್ತೀರಾ. ಓಕೆನಾ? ಸೊ ಇಲ್ಲಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ರೂರಲ್ ಕೋಟಾ ಅಂತ ಕ್ಲೈಮ್ ಮಾಡ್ತೀರಾ. ಸೊ ಈ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಅಂತ ಅಂದ್ರೆ, ನೀವು ಅಪ್ಲಿಕೇಶನ್ ಹಾಕಿದಾಗ ಎಲ್ಲಾ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀರಾ. ಅಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ ಪೋರ್ಟಲ್ ಮುಖಾಂತರ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆದ್ರೆ ಆಗುತ್ತೆ. ಓಕೆನಾ? ಕೆಲವೊಂದಿಷ್ಟು ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ಅಂಡ್ ನೀವು ಸ್ಪೆಷಲ್ ಆಗಿ ಏನ್ ಕ್ಲೈಮ್ ಮಾಡ್ತೀರಾ, ಆ ಕ್ಲೈಮ್ ಮಾಡುವಂತಹ ಡೀಟೇಲ್ಸ್ ಏನಿರ್ತವೆ ಅದನ್ನ ಬಂದ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ನೀವು ನಿಮ್ಮ ಒಂದು ಕಾಲೇಜಸ್ಗೆ ಒಂದು ಆಕ್ಸೆಸ್ ಅನ್ನ ಕೊಡ್ತಾರೆ. ಅಲ್ಲಿ ನೀವು ನಿಮ್ಮ ಒಂದು ಕೋಟಾಸ್ ಅನ್ನ ಕ್ಲೈಮ್ ಮಾಡ್ಕೋಬೇಕು ಆಗುತ್ತೆ. ಓಕೆನಾ? ಸೊ ಅದೊಂದು ನಿಮಗೆ ಚೆನ್ನಾಗಿ ನೆನಪಿರ್ಲಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಈಗ ನಾನು ನಿಮ್ಗೆ ನೋಡಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಮತ್ತೊಂದಕ್ಕೆಲ್ಲಾನು ಸಹ ಕೊಟ್ಟಿರುವಂತಹ ಲಾಸ್ಟ್ ಡೇಟ್ಸ್ ಬಗ್ಗೆ ಆದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಅನೌನ್ಸ್ ಮಾಡಿರುವಂತದ್ದು ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಹಾಗೂ CET 2026ಕ್ಕೆ ಅರ್ಜಿ ಶುಲ್ಕ ಪಾವತಿಸಲು ಪ್ರಾರಂಭಿಕ ದಿನಾಂಕ ಬಂದ್ಬಿಟ್ಟು 17/1/2026 ಬೆಳಗ್ಗೆ 11 ಗಂಟೆಯ ನಂತರ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಆದ್ರೆ ಸ್ಟಾರ್ಟ್ ಆಗಿರುವಂತದ್ದು. ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಫೆಬ್ರವರಿ 16ನೇ ತಾರೀಕು ಆದ್ರೆ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ನೋಡಿ, ಆಯಾ ಕಾಲೇಜಿನಲ್ಲಿ ಕ್ಲೇಮ್ ಮಾಡಿರುವ ಎಲ್ಲಾ ಮೂಲ ದಾಖಲೆಗಳನ್ನು ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಪ್ರಾಂಶುಪಾಲರಿಗೆ ಸಲ್ಲಿಸುವುದು ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ
ಇದೇ ತಿಂಗಳು 20ನೇ ತಾರೀಕಿಂದ ಮುಂದಿನ ತಿಂಗಳು 20ನೇ ತಾರೀಕುವರೆಗೂ ಸಹ ಇಲ್ಲಿ ನೀವು ಯಾವ್ದಾದ್ರು ಡೀಟೇಲ್ಸ್ ಅನ್ನ ಕ್ಲೈಮ್ ಮಾಡ್ಬೇಕು ಅಂತ ಅಂದ್ರೆ ಆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡೋಗಿ ನಿಮ್ಮ ಒಂದು ಕಾಲೇಜಸ್ ಅಲ್ಲಿ ಕೊಟ್ರೆ, ನಾನು ಈಗಾಗಲೇ ಎಕ್ಸಾಂಪಲ್ ಏನು ಹೇಳಿದೆ, ರೂರಲ್ ಕೋಟಾ, ಕನ್ನಡ ಮೀಡಿಯಂ ಕೋಟಾ, ಇನ್ನು ಮತ್ತೆ ಬೇರೆ ಕೋಟಾಸ್ ಏನ್ ಬರ್ತವೆ ಅದಕ್ಕೆಲ್ಲಾನು ನೀವೇನಾದ್ರೂ ಎಲಿಜಿಬಲ್ ಇದ್ರೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಎಸ್ ಅಂತ ಹಾಕಿರ್ತೀರಾ. ಅಂಡ್ ನೆಕ್ಸ್ಟ್ ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ ಔಟ್ ತಗೊಂಡಾಗ ನೀವು ಏನೇನು ಕ್ಲೈಮ್ ಮಾಡಿರ್ತೀರ ಡೀಟೇಲ್ಸ್ ಅನ್ನ ತೋರಿಸ್ತಾರೆ. ಜೊತೆಗೆ ಅಲ್ಲಿ ಬಂದ್ಬಿಟ್ಟು ಯಾವ್ದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೆಸೆಸರಿ ಇದೆ ಅಂತ ಹೇಳಿ ಅಲ್ಲೇ ಗೊತ್ತಾಗುತ್ತೆ. ಅವಾಗ ನೀವು ನಿಮ್ಮ ಒಂದು ಕಾಲೇಜಸ್ ಅಲ್ಲ, ರೆಸ್ಪೆಕ್ಟಿವ್ PU ಕಾಲೇಜಸ್ ಅಲ್ಲ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸ್ಕೋಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಆನ್ಲೈನ್ ಮೂಲಕ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 18/2/2026. ಅರ್ಹ ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ಅಂದ್ರೆ ಈಗ ನೀವು KCET ಅಪ್ಲಿಕೇಶನ್ ಹಾಕಿದ್ದ ಆದ್ಮೇಲೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವಾಗ ಅಂತ ಅಂದ್ರೆ ಏಪ್ರಿಲ್ ಅಲ್ಲಿ ಬಂದ್ಬಿಟ್ಟು 10ನೇ ತಾರೀಕು ಬೆಳಗ್ಗೆ 11 ಗಂಟೆಯ ನಂತರ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಡೇಟ್ ಅಲ್ಲಿ ಬೇಕಿದ್ರೆ ಒಂದಿನ 2 ದಿನ ಹೆಚ್ಚು ಕಡಿಮೆ ಆಗ್ಬೋದು, ಇಲ್ಲ ಅಂತಂದ್ರೆ ಅದೇ ಒಂದು ಡೇಟಿಗಾದ್ರೆ ನಡೆಸ್ಕೊಡ್ಬೋದು. ಓಕೆನಾ? ಸೊ ಮೊದಲೆಲ್ಲ ಯಾವ ರೀತಿ ಇತ್ತು, ಈಗ ನೀವು ಯಾರಾದ್ರೂ ನಿಮ್ಮ ಒಂದು ಸೀನಿಯರ್ಸ್ ಅನ್ನ ಕೇಳಿದ್ರೆ, ಇಲ್ಲ ಅಂತ ಅಂದ್ರೆ ಅದಕ್ಕೂ ಸಹ ಒಂದ್ 2 ವರ್ಷ 3 ವರ್ಷದಿಂದ ಯಾರಾದ್ರೂ ಈ ಒಂದು KA ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರು ನಿಮ್ಗೆ ಹೇಳಿರ್ತಾರೆ, ನಾವು ಅಪ್ಲಿಕೇಶನ್ ಹಾಕಿದ್ವಿ ಅಷ್ಟೇ, ಅಪ್ಲಿಕೇಶನ್ ಹಾಕಿದ್ದ ಆದ್ಮೇಲೆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡೋಗಿ ಮಲ್ಲೇಶ್ವರಂ ಅಲ್ಲಿ ವೆರಿಫಿಕೇಶನ್ ಮಾಡಿಸ್ಕೊ ಬಂದ್ವಿ, ನಮ್ಮ ಒಂದು ಡಿಸ್ಟಿಕ್ ಅಲ್ಲೂ ವೆರಿಫಿಕೇಶನ್ ಮಾಡಿಸ್ಕೊ ಬಂದ್ವಿ ಕಾಲೇಜಸ್ ಅಲ್ಲ ಅಂತ ಹೇಳ್ಬಿಟ್ಟು. ಬಟ್ ಈ ಕಳೆದ 2 ವರ್ಷದಿಂದ ಈ ರೀತಿ ಏನು ಇಲ್ಲ. ನೀವೀಗ KCET ಅಪ್ಲಿಕೇಶನ್ ಹಾಕ್ತಾ ಇದೀರಾ, ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಡೀಟೇಲ್ಸ್ ಅನ್ನ ಕೊಡ್ತೀರಾ. ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲಾ ಡೀಟೇಲ್ಸ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಆನ್ಲೈನ್ ಅಲ್ಲೇ ವೆರಿಫಿಕೇಶನ್ ಆದ್ರೆ ಆಗುತ್ತೆ. ನೀವು ಕ್ಲೈಮ್ ಮಾಡಿರುವಂತಹ ಡೀಟೇಲ್ಸ್ ಏನಿರ್ತವೆ ಆ ಕ್ಲೈಮ್ ಮಾಡಿರುವಂತಹ ಸರ್ಟಿಫಿಕೇಟ್ಸ್ ಅನ್ನ ತಗೊಂಡೋಗಿ ನಿಮ್ಮ PU ಕಾಲೇಜಸ್ ಅಲ್ಲಿ ಕೊಟ್ರೆ ಉಳಿದಿರುವಂತಹ ಎಲ್ಲ ನಿಮ್ಮ ಒಂದು ಡೀಟೇಲ್ಸ್ ಸಹ ಅಲ್ಲೇ ಆಟೋಮೆಟಿಕ್ ಆಗಿ ವೆರಿಫಿಕೇಶನ್ ಆಗುತ್ತೆ. ನೀವೆಲ್ಲೂ ಸಹ ಬೇರೆ ಕಡೆ ಹೋಗೋ ಅವಶ್ಯಕತೆ ಆದ್ರೆ ಇಲ್ಲ. ಓಕೆನಾ? ಸೊ ನಿಮ್ಗೆ ಯಾರಿಗಾದ್ರೂ ಸ್ಟೂಡೆಂಟ್ಸ್ಗೆ ಇಲ್ಲಿ ನನಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಬೇಕು ಅಥವಾ ಇಲ್ಲ ಅಂತಂದ್ರೆ ರೂರಲ್ ಕೋಟಾ ಸರ್ಟಿಫಿಕೇಟ್ ಬೇಕು ಅಂತ ಅಂದ್ರೆ ಇಲ್ಲಿ ಮಾಹಿತಿ ಬುಲೆಟಿನ್ ಅಂತ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಬಂದ್ಬಿಟ್ಟು ನೀವು ಆ PDF ಓಪನ್ ಮಾಡಿ 50ನೇ ನಂಬರ್ ಪೇಜಿಗೆ ಬಂದಿದ್ದೀರಾ ಅಂತ ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಬಗ್ಗೆ ದೃಢೀಕರಣ ಪತ್ರ ಅಂತ ಇರುತ್ತೆ. ಇದನ್ನ ಜಸ್ಟ್ ಪ್ರಿಂಟ್ ಔಟ್ ತಗೊಂಡು ಇದರಲ್ಲಿ ಡೀಟೇಲ್ಸ್ ಎಲ್ಲಾನು ಸಹ ಬರೆಸಿಕೊಂಡು ನಿಮ್ಮ ಒಂದು ಸ್ಕೂಲ್ಸ್ ಅಲ್ಲಿ ಬಂದ್ಬಿಟ್ಟು ಹೆಡ್ ಮಾಸ್ಟರ್ ಸಿಗ್ನೇಚರ್ ಅಂಡ್ ಹಾಗೇನು ಸಹ BU ಹತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹತ್ರ ಸಿಗ್ನೇಚರ್ ಅನ್ನ ಹಾಕ್ಸ್ಕೊಂಡು ಈ ಸರ್ಟಿಫಿಕೇಟ್ ತಗೊಂಡೋಗಿ ನಿಮ್ಮ ರೆಸ್ಪೆಕ್ಟಿವ್ PU ಕಾಲೇಜಲ್ಲಿ ಕೊಟ್ರೆ ಆಟೋಮೆಟಿಕ್ ಆಗಿ ವೆರಿಫೈ ಆಗುತ್ತೆ. ಇದೇ ರೀತಿಯಲ್ಲಿ ಬಂದ್ಬಿಟ್ಟು ಯಾವ ಕ್ಲೈಮ್ ಮಾಡೋದಕ್ಕೆ ನೀವು ಅಬ್ಸರ್ವ್ ಮಾಡಬಹುದು ಏನೇನೆಲ್ಲ ಸರ್ಟಿಫಿಕೇಟ್ಸ್ ಇದಾವೆ ಅಂತ ಹೇಳಿ. ಇದ್ರಲ್ಲಿ ನಿಮಗೆ ಯಾವ್ದು ನೆಸೆಸರಿ ಇದೆ, ಇದಕ್ಕೆ ನೀವು ಯಾವ್ದಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ನೋಡ್ಕೊಂಡು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನಾದ್ರೆ ತಗೊಳ್ಳಿ. ಓಕೆನಾ? ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನು ಅಂತ ಅಂದ್ರೆ ದಯವಿಟ್ಟು KCET ಅಪ್ಲಿಕೇಶನ್ ಹಾಕೋ ಟೈಮ್ನಲ್ಲಿ ಯಾರು ಮಿಸ್ಟೇಕ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಆತರ ಪಟ್ಬಿಟ್ಟು ಏನಂದ್ರೆ ಡೀಟೇಲ್ಸ್ ಅನ್ನ ಕೊಟ್ರೆ ಮುಂದೆ ಎಡಿಟಿಂಗ್ ಆಪ್ಷನ್ ವೇಟ್ ಮಾಡ್ಬೇಕಾಗುತ್ತೆ. ಸೊ ನಿಮಗೆ ಗೊತ್ತೇ ಇಲ್ಲ ಯಾವ ರೀತಿ ಹಾಕೋದು ಏನು ಅಂತ ಅಂದ್ರೆ KEA ಅವರೇ KEA ವಿಕಾಸನ ಯೂಟ್ಯೂಬ್ ಚಾನಲ್ ಅಲ್ಲಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಆ ವಿಡಿಯೋನ ಒಂದ್ಸಲಿ ವಾಚ್ ಮಾಡಿ, ಮಾಹಿತಿ ಬುಲೆಟಿನ್ ಎಲ್ಲಾ ಬುಕ್ ಅನ್ನ ಓದಿ, ಜೊತೆಗೆ ಒಂದಿಷ್ಟು ವಿಡಿಯೋಸ್ ಅನ್ನ ವಾಚ್ ಮಾಡಿ. ಈಗ ನಾನಂತಾನೆ ಅಲ್ಲ, ಕೆಲವೊಂದಿಷ್ಟು ಕ್ರಿಯೇಟರ್ಸ್ ಎಲ್ಲರೂ ಸಹ ಮಾಡ್ತಿದ್ದಾರೆ. ಸೊ ಅವರ ಒಂದು ವಿಡಿಯೋಸ್ ಅನ್ನ ವಾಚ್ ಮಾಡಿ ನಿಮಗೆ ಅಲ್ಲಿ ಒಂದು 100% ಆಫ್ ಕ್ಲಾರಿಫಿಕೇಶನ್ ಬಂದ್ಮೇಲೆ ಈ ಒಂದು KCET ಅಪ್ಲಿಕೇಶನ್ ಆದ್ರೆ ಹಾಕಿ ಕೋಟಾ ಕ್ಲೈಮ್ ಮಾಡೋದು ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಓಕೆನಾ? ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ SNQ ಕೋಟಾ ಬಗ್ಗೆ ತಲೆ ಕೆಡಿಸ್ಕೊತಾ ಇರ್ತೀರಾ, ಸೂಪರ್ ನ್ಯೂಮರರಿ ಕೋಟಾ ಬಗ್ಗೆ. ಸೊ ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ SNQ ಕೋಟಾ ನೀವೆಲ್ಲೂ ಸಹ ಸಪರೇಟ್ ಆಗಿ ಹೋಗ್ಬಿಟ್ಟು ಒಂದು SNQ ಕೋಟಾ ಸೆಲೆಕ್ಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಇದು ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಅಂದ್ರೆ ಯಾರ್ದಾದ್ರೆ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಬಿಲೋ 8 lakhs ಇರುತ್ತೋ ಪ್ರತಿಯೊಬ್ಬರು ಸಹ ನೀವು ಈ ಒಂದು SNQ ಕೋಟಾಗಾದ್ರೆ ಎಲಿಜಿಬಲ್ ಇರ್ತೀರಾ. ಇದನ್ನ ಎಲ್ಲಿ ಕ್ಲೈಮ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂತ ಅಂದ್ರೆ ನೀವು ಯಾವಾಗ ನಿಮ್ಮ ಒಂದು ಇನ್ಕಮ್ ಡೀಟೇಲ್ಸ್ ಅನ್ನ ಕೊಡ್ತೀರಾ, ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅನ್ನ, ಅವಾಗ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟು ಇದು ಅಪ್ಡೇಟ್ ಆದ್ರೆ ಆಗುತ್ತೆ. ಓಕೆನಾ? ಸೊ ಈ ರೀತಿ ಪ್ರೊಸೀಜರ್ ಇರುವಂತದ್ದು. ಈಗ ಸದ್ಯಕ್ಕೆ ಲಾಸ್ಟ್ ಡೇಟ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. KCET ಅಪ್ಲಿಕೇಶನ್ ಅನ್ನ ಹಾಕಿ, ಜೊತೆಗೆ ನೀವು ಯಾವ ಕ್ಲೈಮ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಕ್ಲೈಮ್ ಅನ್ನ ಮಾಡಿ. ಅಂಡ್ ನೆಕ್ಸ್ಟ್ ನಿಮ್ಮ ರೆಸ್ಪೆಕ್ಟಿವ್ PU ಕಾಲೇಜಸ್ ಅಲ್ಲಿ ಕ್ಲೈಮ್ ಮಾಡಿರುವಂತಹ ಎಲ್ಲಾ ಡೀಟೇಲ್ಸ್ ಅನ್ನ ತಗೊಂಡೋಗಿ ಕೊಟ್ರೆ ಅವರೇ ಅಲ್ಲಿ ಸಿಂಪಲ್ ಆಗಿ ವೆರಿಫಿಕೇಶನ್ ಆದ್ರೆ ಮಾಡ್ಕೊಡ್ತಾರೆ. ಓಕೆನಾ? ಸದ್ಯಕ್ಕಿರುವಂತದ್ದು ಇದು ಅಪ್ಡೇಟ್. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಆದ್ರೆ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ ಔಟ್ ತಗೊಳ್ಳೋದಕ್ಕೆ ಈ KEA ಸರ್ವರ್ಸ್ ಅಲ್ಲಿ ಬೇಕಿದ್ರೆ ಒಂದೇ ಸಲ ಎಲ್ಲ ಸ್ಟೂಡೆಂಟ್ಸ್ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಬಿಸಿ ಇರುತ್ತೆ. ಸ್ವಲ್ಪ ಸಮಯದ ನಂತರ ಟ್ರೈ ಮಾಡಿ 100% ಆಗಾದ್ರೆ ವರ್ಕ್ ಆಗುತ್ತೆ. ಓಕೆನಾ? KCET 2026 ರಿಲೇಟೆಡ್ ಏನೇ ಡೌಟ್ ಇರಲಿ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಆದ್ರೆ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆ ಸಿಗ್ತಾ ಇರೋಣ.